ಇವಾಗ ನಾವೊಂದು ಬ್ರೇಕ್ಫಾಸ್ಟ್ ಬಂದಿದ್ದೀವಿ ಬೆಳಿಗ್ಗೆ ಬೆಳಿಗ್ಗೆ. ಎಷ್ಟೋ ತಿಂಗಳು ಆದ್ಮೇಲೆ ಎಸ್, ಅದು ಈಗ ಬೆಳಿಗ್ಗೆ ನಾನ್ ವೆಜ್ಗೆ ಏನಿದೆ ನೋಡೋಣ. ಯಾವತ್ತಾರು ನೀನು ಮಟನ್ ಪಾಯ ಸೂಪ್ಗೆ ಪಕ್ಕದಲ್ಲಿ ತೋರಿಸಿನಿ ಪಪ್ಸ್ ತಿಂದಿದ್ಯಾ? ಇದು ಬರೀ ಪ್ಲೈನ್ ಸೂಪು, ಲೆಮನ್ ಕೊಟ್ಟಿದ್ದಾರೆ. ಇಡ್ಲಿ ನೋಡಿ, ಇಡ್ಲಿ ಫುಲ್ ಸಾಫ್ಟ್. ಮಲ್ಲಿಗೆ ನಾರ್ಮಲ್ ಇಡ್ಲಿ ಅಮ್ಮ ಮಾಡಿದ ತರವೇ. ಟೇಸ್ಟ್ ನೋಡೋಣ. ಚೆನ್ನಾಗಿದೆ. ಲೆಮನ್ ಹಾಕೋಬೇಕು. ಸೀಟೆ ಸೋಕುಂಡ ಸೋಕುಂಡು ಲೈಫಲ್ಲಿ ಫಸ್ಟ್ ಟೈಮ್ ಇದ್ರ ಜೊತೆ ಸೂಪ್ ಜೊತೆ ಪಫ್ಸ್, ಅದೇ ಇಲ್ಲಿ ಫೇಮಸ್. ಓಕೆ, ಅಂತ ಏನು ಡಿಫರೆನ್ಸ್ ಏನಿಲ್ಲ. ಎಕ್ಸ್ಪೆಕ್ಟೆಡ್ ಅಲ್ವಾ? ಇಡ್ಲಿ ಟ್ರೈ ಮಾಡೋಣ ಅಂತ. ಫಸ್ಟ್ ಆಫ್ ಆಲ್ ಇಡ್ಲಿ ಫುಲ್ ಸಾಫ್ಟ್ ಇದೆ. ಬ್ರೇಕ್ ಮಾಡಿದ ತಕ್ಷಣನೇ ಸಾಫ್ಟ್ ಇದೆ. ಚಿಕನ್ ಸಾಂಬಾರು ಸರಿ. ಸೂಪರ್ ಆಗಿದೆಯಾ? ಸೂಪರ್ ಅಂದ್ರೆ ಸೂಪರ್ ಇದೆ. ಇಡ್ಲಿ ಸಾಫ್ಟ್ ಇದೆಯಾ? ಇಡ್ಲಿ ಫುಲ್ ಸಾಫ್ಟ್. ಇದು ಯೂನಿಕ್ ಟೇಸ್ಟ್ ಇದೆ, ರೆಗ್ಯುಲರ್ ತರ ಅಲ್ಲ. ಓಕೆ, ದೋಸೆನೂ ಆರ್ಡರ್ ಮಾಡ್ಕೊಂಡಿದ್ವಿ, ಸಿಂಗಲ್ ಸಪರೇಟ್ ದೋಸೆ. ಅದನ್ನು ತಿಂದೆ ಬಿಡು. ದೋಸೆ ಇಟ್ಸೋಕೆ ಎಲ್ಲ ಸೇಮ್ ಅನ್ಸುತ್ತೆ ಅಲ್ವಾ? ದೋಸೆ ಇನ್ನೂ ಚಂದ ಆಗುತ್ತೆ. ಇನ್ನೂ ಚೆನ್ನಾಗಿದೆಯಾ? ನೀನ್ ತಿನ್ನು ದೋಸೆ. ಇದು ಇಡ್ಲಿ ಚಂದಪ್ಪು ಸೂಪರ್ ಇದೆ. ಸೋಕದ ಒಂಥರ ಡಿಫ್ರೆಂಟ್ ಇನ್ ಟೇಸ್ಟ್. ಡಿಫ್ರೆಂಟ್ ಉಂಟು. ಮಸಾಲೆ ಇಡ್ಲಿ ಉಂಟು. ಓಕೆ, ದೋಸೆ ತಿನ್ನೋಣ. ಈಸ್ಲಾದಂತೆ ಮಾರ್ನಿಂಗ್ ನಾನ್ ವೆಜ್ ಬ್ಯಾಟಿಂಗ್ ದೋಸೆ ಇನ್ನೂ ಚೆನ್ನಾಗಿದೆ. ಹೌದು. ಓಕೆ, ನಾವು ತಿಂದು ಮುಗಿಸ್ತೀವಿ. ಈಗ ಮಟನ್ ಕರಿ ಬಂದಿದೆ. ಎಮ್ಮಿ ಯಾಕಂತೂ ಕಾಣ್ತಾ ಇದೆ. ಚಿಕನ್ ಗ್ರೀನ್, ಮಟನ್ ರೆಡ್. ಏನ್ ಬೇತೆ ಬರ್ಕೊಂಡು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಬೇತೆ ಬರ್ಕೊಂಡು ಇದೆ. ಗೋಲಿ ಮುದ್ದೆ. ಇದೇನಾ? ನಂಗೆ ಗೊತ್ತಿಲ್ಲ ಈ ತರ ಇರುತ್ತೆ ಅಂತ. ನಾನ್ ದೊಡ್ಡ ಮುದ್ದೆ ಇನ್ನೂ ರೆಡಿ ಆಗಿಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೋಕೊಂಡು ಗುಳುಮ್ ಅಂತ ಮಾಡ್ದ. ಟೇಸ್ಟ್ ಸಿಗಲ್ಲ ಆಗ. ನೀನ್ ಅರ್ಧ ತಿನ್ಬೇಕಾ? ಈ ಮುದ್ದೆನ ಹಾಳು ಮಾಡ್ತಾ ಇದ್ದೀನಿ. ಮುದ್ದೆ ಹೆಸರಿಗೆ ಅವಮಾನ. ಸೋಕೊಂಡು ಸ್ಟಾರ್ಟ್ ಮಾಡ್ಬೋದಾ? ಓಕೆ, ಮುದ್ದೆ ಮಿಕ್ಸ್ ಆಯ್ತು ಅಲ್ಲ. ಈಗ ಸೇಮೆ ಆರ್ಡರ್ ಮಾಡಿದ್ದು ಎಷ್ಟು ದೊಡ್ಡದು ಬಂದ್ಬಿಡ್ತು ನಮ್ಗೆ. ಮೂರ್ ಬಂತು ಬೇರೆ. ಅಷ್ಟ ನಮ್ಗೆ ಮುಗ್ಸಕ್ ಆಗುತ್ತಾ? ಎಷ್ಟು ಚಿಕ್ಕದು ಅಂತ ಕೈ ಎಷ್ಟು ಇಲ್ಲ ಕೈಗೆ ಹಿಡಿತಾ ಇಲ್ಲ ಅದು. ನಮ್ಮ ಮನೇಲೆಲ್ಲ ಇದಿಷ್ಟು ಸೇರಿದ್ರು ಒಂದಾಗಲ್ಲ. ಓಕೆ, ಇದ್ರೊಟ್ಟಿಗೆ ಚಂದ ಆಗ್ಬೋದು. ಇದ್ರ ಮೇಲೆ ಹಾಕ್ಬೇಕು ಸಾರು. ಈ ಗೋಳಿ ಮುದ್ದೆ ಕಂತ. ಇಟ್ಸ್ ನಾಟ್ ಕೋಳಿ ಮುದ್ದೆ, ಇಟ್ಸ್ ಗೋಳಿ ಮುದ್ದೆ. ಗೋಳಿ ಗೋಳಿ ಮುದ್ದೆ. ಓಕೆ, ಇದಕ್ಕೆ ಚಂದ ಆಗೋದು. ಹೌದು, ಕರೆಕ್ಟ್. ನಿಮ್ಗೆ ಬೇಕಾದ್ರೆ ಅಕ್ಕಿ ರೊಟ್ಟಿ, ಚಿಕನ್ ಪಲಾವ್ ಎಲ್ಲ ಇದೆ. ಅಲ್ಟಿಮೇಟ್ ಆಗಿದೆ. ಹೌದು, ಇದಕ್ಕೆ ಸಖತ್ತಾಗಿದೆ. ಮಧ್ಯಾಹ್ನ ಬಂದ್ರೆ ಏನೇನೋ ಡಿಫ್ರೆಂಟ್ ವೆರೈಟೀಸ್ ಇದೆ. ನಾವು ಮೋಸ್ಟ್ಲಿ ಮಧ್ಯಾಹ್ನವಾಗಿ ಇಲ್ಲೇ ಇದ್ಬಿಟ್ಟು ಲಂಚ್ ಮಾಡ್ಕೊಂಡು ಹೋಗ್ತೀವಿ.
ಎಲ್ಲ ತಿಂದಾಯ್ತು, ಇವಾಗ ಡೆಸರ್ಟ್ ಹುಡುಕ್ತಾ ಇದ್ದಾನೆ. ನಿಂತದ ಡೆಸರ್ಟ್ ಹೇಳಿ. 3 ಇದೆ. ಹ್ಮ್. ಬೇಳೆ ಪಾಯಸ ಬೇಕಾ? ನೋ, ಸ್ವೀಟ್ ಬೇಡ. ಬೇಡಿ ಬೇಕಾ? ಬೇಡ ಅಲ್ವಾ? ಬೇಡ, ಸ್ವೀಟ್ ಕಮ್ಮಿ ಮಾಡೋಣ. ಗುಲಾಬ್ ಜಾಮೂನ್ ಇದೆ ಬೇಕಾ? हाँ मुंह पिघल गई. ಅಯ್ಯೋ, ಇದು ಬಂತು ಚಿಕನ್ ಪಲಾವ್. ಸ್ವಲ್ಪ ಜಾಸ್ತಿ ಆಯ್ತಾ? ಜಾಸ್ತಿ ಆಯ್ತು, ನಾವು ಪ್ಯಾಕ್ ಮಾಡ್ತೇನೆ. ಇದು ಇಲ್ಲಿಗೆ ಸ್ವಲ್ಪ ಹಾಕೊಂಡು ಟೇಸ್ಟ್ ಮಾಡಿ. ನೋಡೋಣ ಟೇಸ್ಟ್. ನೀನ್ ನೋಡು, ಬಲಿಕ ಅನ್ನ ಮಾಡ್ಬಿಡೋದು. ಆಲ್ರೆಡಿ ಮಟನ್ ಸಾರದು ಖಾರ ಖಾರ ಇದೆ, ಇನ್ನು ಘಮ ಘಮ ಅಂತ ಇದೆ. ಎಷ್ಟು ಚಂದದ ಗೊತ್ತಾ. ನೈನ್ ಕೊಡ್ಬೋದು. ಹಾಕಿದ್ದಾರೆ, ಅದೆಲ್ಲ ಹಾಕಿದ್ದಾರೆ, ಬಟ್ ಟೇಸ್ಟ್ ಮಾತ್ರ ಸೂಪರ್. ನೀವು ಹೋಟ್ಲು ಬಂದ್ಮೇಲೆ ಆತರ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು, ಟೇಸ್ಟಿಂಗ್ ಪೌಡರ್ ಆಗದೆ ಇದ್ದಾರಾ ಅಂತೆಲ್ಲ, ಬಟ್ ಟೇಸ್ಟ್ ಸೂಪರ್ ಇದೆ. ಚಿಕನ್ ಸೇಲ್ ಕೊಟ್ಟಿದ್ದಾರೆ, ಆಮೇಲೆ ಇದೊಂದು ಕೊಟ್ಟಿದ್ದಾರೆ. ಹೇಳ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್. ಸೂಪರ್ ಇದೆ ಎಲ್ಲ, ಫುಲ್ಲು ಇದು ಗ್ರೀನ್ ಮಸಾಲ ಅಲ್ವಾ, ಸೊಪ್ಪು ಹಾಕಿ ಮಾಡಿರೋದು. ಸೊಪ್ಪು ಇದೆ ಎಲ್ಲ ಹಾಕಿ ಮಾಡ್ಬೋದು ಬಂದ್ರೆ. ಸ್ವಲ್ಪ ಚಿಕ್ಕಪೇಟೆ ಬಿರಿಯಾನಿ ತರ. ಸ್ವಲ್ಪ ಚಿಕನ್ ಪೀಸಸ್ ಅಂತ ಫುಲ್ ಟೆಂಡರ್, ಮತ್ತೆ ಟೆಂಡರ್ ಚಿಕನ್ ತಗೊಂಡಿದ್ದಾರೆ. ಹೌದು. ಓಕೆ, ಡೆಸರ್ಟ್ ಜಾಮೂನಿಂದ ಇಲ್ಲಿ ಕಾಫಿಯಿಂದ ಫುಲ್ ಸ್ಟ್ರಾಂಗ್ ಕಾಫಿ ನಿಂಗಂತ ಸರಿಯಾಗಿ ಮಾಡಿದ್ದಾರೆ ನೋಡಿ. ಫಿಲ್ಟರ್ ಕಾಫಿನ ಕಾಫಿ ನೋಡು. ನನ್ ಫೇವ್ರೇಟ್. 2 ಪೀಸ್ ಬೇಕಾ ಬೇಡವಾ ಕಟ್ ಮಾಡ್ಕೋ. ಇಷ್ಟು ಬ್ರೇಕ್ಫಾಸ್ಟ್ ಹೆವಿ ಆದ್ಮೇಲೆ ಒಂದು ಗುಳುಮ್ ಅಂತ ಮಾಡ್ತೀಯ. ಇಲ್ಲ ಇಲ್ಲ, ಇಟ್ಸ್ ಲೈಕ್ ಗೋಳಿ ಮುದ್ದೆ, ಗೋಲಿ ಮುದ್ದೆ, ಗೋಲಿ ಗುಲಾಬ್ ಜಾಮೂನ್. ಅದೇ ದೊಡ್ಡದಿತ್ತು ಆಕ್ಚುಲಿ. ನಾನು 2 ದೊಡ್ಡದು ತಿನ್ನಕ್ಕಾಗುತ್ತೆ ಇಲ್ವಾ ಅನ್ಕೊಂಡ್ರೆ ಮಿನಿ ಜಾಮೂನ್ ಕೊಟ್ಬಿಡ. ಓಕೆನಾ? ನಾರ್ಮಲ್ ಸಾಫ್ಟ್ ಇದೆ, ಚೆನ್ನಾಗಿದೆ. ಯಾಕೆ ಅಲ್ಲಿಂದ ತಗೊಳ್ಳಿ. ಕುಡಿ ಉದುರ್ತಾ ಇದೆ ನೋಡಿ ಕೆಳಗಿಂದ. ನಾವು ಮನೆ ತರ್ಬೇಕಲ್ಲ ಈ ಸಲ. ಸಾಕು ಸಾಕು, ನೀವು ತಿಂದಿದ್ದೆಲ್ಲ ಕರೆಕ್ಟ್. ಓಕೆ, ಒಳ್ಳೆ ಬ್ರೇಕ್ಫಾಸ್ಟ್ ಆಯ್ತು. ಹೌದು. ಸೊ ಇವಾಗ ಹೊರಡ್ತೀವಿ. ಗೊತ್ತಿಲ್ಲ ನೆಕ್ಸ್ಟ್ ಪಲಾವ್ ಪಾರ್ಸಲ್ ಮಾಡ್ಕೊಂಡಿದೀವಿ. ತಿನ್ನಕ್ಕಾಗ್ಲಿಲ್ಲ, ಅಷ್ಟು ತುಂಬಾ ಕ್ವಾಂಟಿಟಿ ತುಂಬಾ ಇದೆ. ಆದ್ರೆ ನಾವ್ ಎಲ್ಲಿ ಬಂದ್ವಿ ಅಂತ ಹೇಳಲೇ ಇಲ್ವಲ್ಲ ನೀನು. ಎಸ್, ನಾವೆಲ್ಲಿ ಬಂದಿದೀವಿ? ಮುದ್ದೆ ಸಾರು. ಮುದ್ದೆ ಸಾರು, ಮುದ್ದೆ ಸಾರು, ಮುದ್ದೆ ಸಾರು, ಮುದ್ದೆ ಸಾರು, ಮುದ್ದೆಗಳು. ಮುದ್ದೆ ಸಾರು ಅಲ್ಲ, ಇಲ್ಲಿ ಗೋಲಿ ಮುದ್ದೆಯಿಂದನೇ ಇದು ಫೇಮಸ್ ಅಲ್ವಾ? ಗೋಲಿ ಮುದ್ದೆಯಿಂದನೇ. ಆಫ್ಟರ್ ಒಂದು 5-6 ಮಂತ್ಸ್ ಆಗಿತ್ತ, 5 ಮಂತ್ಸ್ ಆಗಿತ್ತು ಅಂತ. 5 ಮಂತ್ಸ್ ಆದ್ಮೇಲೆ ಹೊರಗಡೆ ಬಂದು ಒಂದು ಒಳ್ಳೆ ಆಕ್ಚುಲಿ ಹೊರಗಡೆ ತಿನ್ನೋದೇ ಬಿಟ್ಬಿಟ್ಟಿದ್ವಿ ಅಲ್ವಾ. ಇದು ಬ್ರೇಕ್ಫಾಸ್ಟ್ ಗಿಂತ ಲೈಕ್ ಕೈಂಡ್ ಆಫ್ ಬ್ರಂಚ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್. ಇನ್ನು 10 ಗಂಟೆ ಕಣೆ, 10 ಗಂಟೆ ಒಳಗೆ ತಿಂಡಿನೂ ಆಗೋಂಗಿದೆ. ಇದನ್ನೇ ನೀನ್ ಬ್ರಂಚ್ ಮನೆಗೆ ಹೋಗಿ ಮಲ್ಕೊಳ್ಳೋದು. ಆಮೇಲೆ ಓಕೆ ಬೈ. ಸೊ ಈ ಮುದ್ದೆ ಸರ್ ಇರೋ ಲೊಕೇಶನ್ ಎಲ್ಲಿದೆ ದರ್ಶು? HL ಥರ್ಡ್ ಸ್ಟೇಜ್ ಜೀವನ್ ಭೀಮಾ ನಗರಲ್ಲಿದೆ. ಓಕೆ, ಇಂಡಿಯನ್ ಆಯಿಲ್ ಏರಿಯಾಗೆ ಒಂದು 20 ಇದೆ. ಅಲ್ಲ, ಇವನು ಹೇಳಿದ ಏರಿಯಾದಲ್ಲಿ ಇಂಡಿಯನ್ ಆಯಿಲ್ ಇದೆ. ಈಗ ನೋಡು ಎಲ್ಲರೂ ಬರ್ತಾ ಇದ್ದಾರೆ.
ಹಾ ಹೌದು. ಎಲ್ಲ ಮುದ್ದೆ ಸಾರು 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 ಮುದ್ದೆಗಳು ಸರ್, ಮುದ್ದೆಗಳು. ಹಂಗಿರ್ಬೇಕಿತ್ತಲ್ವಾ ಮುದ್ದೆಗಳು. ಆಯ್ತು, ಈಗ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನನಗೇನ್ ಅನಿಸ್ತು ಗೊತ್ತಾ, ಟೇಸ್ಟ್ ಚೆನ್ನಾಗಿದೆ. ಹ್ಮ್. ಒಂದ್ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಇಂಕ್ರೀಸ್ ಮಾಡ್ಬೇಕು ರೇಟಿಗೆ, ಹಾ ಹೌದು. ಅಲ್ವಾ? ಸ್ವಲ್ಪ ಚಿಕನ್ price ಸಾಂಬಾರ್ difference. ಸ್ವಲ್ಪ ಕಡಿಮೆ ಇತ್ತು. ಹ್ಮ್ ಹ್ಮ್. ಪೀಸಸ್ ಇತ್ತು, ಒಂದು 4-5 ಪೀಸಸ್ ಇತ್ತು. ಬಟ್ ಆದ್ರೆ ಇದು ಕರಿ ಕಡಿಮೆ ಆತರ. ಹೌದು. ಮಟನ್ ಸಾಂಬಾರ್ ಜಾಸ್ತಿ ಇತ್ತಲ್ವಾ, ಅದೊಂದು ಅದಕ್ಕೆ. ಜಾಸ್ತಿ ಇತ್ತು. ಬಟ್ ಅದೇ ಚಿಕನ್ ಕರಿ ಸ್ವಲ್ಪ ಕಡಿಮೆನೆ. ಮೋಸ್ಟ್ಲಿ ಅವ್ರು ಇಡ್ಲಿಗೆ ಅಷ್ಟೇ ಸಾಕು ಅಂತ ಕೊಟ್ಬಿಟ್ರ ಅಂತ. 3 ಇಡ್ಲಿಗೆ ಅಷ್ಟ್ ಸಾಕು ಅಂತ. ಮತ್ತೆ ಜಾಮೂನ್ ಅಷ್ಟೇ ಸ್ವಲ್ಪ ಚಿಕ್ಕದಾಯ್ತು, ಸ್ವಲ್ಪ ದೊಡ್ಡದ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು. ಸೊ ಇದಿತ್ತು ನಮ್ಮ ಬ್ರೇಕ್ಫಾಸ್ಟ್ ಬ್ಲಾಗ್. ಬಾಯ್ ಬಾಯ್, ಸಿ ಯು ಬ್ಲಾಗ್.